CBSE NCERT Mathematics 9th Standard Chapter 1 Number Systems Irrational Numbers Locating Irrational Numbers on Number Line. ಅದರಲ್ಲಿ ಎಕ್ಸಾಂಪಲ್ 5 ಹೋದ ವಿಡಿಯೋದಲ್ಲಿ 4 ನೋಡಿದ್ರಿ. ಈಗ 5 ಎಕ್ಸಾಂಪಲ್ 5 ಲೊಕೇಟ್ ರೂಟ್ 17 ಆನ್ ನಂಬರ್ ಲೈನ್. ಲೊಕೇಟ್ ರೂಟ್ 17 ಆನ್ ನಂಬರ್ ಲೈನ್. ಇವಾಗ ನಾವು ಪೈಥಾಗರಸ್ ಥಿಯರಮನ್ನು ಯೂಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನು ಹೇಳ್ತಾರೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಹೈಪಾಥೆಸಿಸ್ ಸ್ಕ್ವೇರ್ ಈಕ್ವಲ್ಸ್ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ನಮಗಿವಾಗ 17 ಬೇಕಾಗಿರೋದು. 17ನ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಪರ್ಫೆಕ್ಟ್ ಸ್ಕ್ವೇರ್ ಆಗಿ ಸ್ಪ್ಲಿಟ್ ಮಾಡ್ಕೋಬೇಕು. ಸೊ ನಾನೇನು ಹೇಳಿದೆ, ಫಸ್ಟ್ ಐಡಿಯಾ ಒಂದು ನಂಬರ್ ತೆಗೆದು ನೋಡಿ. ಸೊ ಇವಾಗ 17ಅಲ್ಲಿ 1 ತೆಗೆದೆ, ಅವಾಗ ಎಷ್ಟು ಮಿಕ್ತು 16. 16 ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್. ಹೇಗೆ ಬಂತು 16 ಪರ್ಫೆಕ್ಟ್ ಸ್ಕ್ವೇರ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ 2 2s are 4, 3 3s are 9, 4 4s are 16, 1 1s are perfect square. So 17 equals 1 square plus 4 square ಅಲ್ವಾ. ಎರಡು ಕಡೆ ಸ್ಕ್ವೇರ್ಸ್ ಮಾಡಿಕೊಂಡಾಗ ಹೈಪಾಥೆಸಿಸ್ ಸ್ಕ್ವೇರ್ ಈಕ್ವಲ್ಸ್ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್ ಅಂತ ಹಾಕ್ಕೊಂಡಾಗ ಎರಡೂ ಕಡೆ ಸ್ಕ್ವೇರ್ಸ್ ಕೊಟ್ಟಿದ್ದೀನಿ. ಅದಕ್ಕೆ 17 ಸ್ಕ್ವೇರ್ ಈಕ್ವಲ್ಸ್ 1 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಈಗ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 17 ಹಂಗೆ ಇಟ್ಕೊಳ್ಳೋಣ. 1 ಸ್ಕ್ವೇರ್ ರೂಟ್, ಈ ಸ್ಕ್ವೇರ್ ರೂಟ್ ಆಗುತ್ತೆ. 4 ಸ್ಕ್ವೇರ್ ರೂಟ್, ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಆವಾಗ 17 ರೂಟ್ 17 ಈಕ್ವಲ್ಸ್ 1 ಪ್ಲಸ್ 4. ಸೊ ಪರ್ಪೆಂಡಿಕ್ಯುಲರ್ 1 ಸೆಂಟಿಮೀಟರ್ ತೊಗೋಬೇಕು, ಬೇಸು 4 ಸೆಂಟಿಮೀಟರ್ ತೊಗೊಂಡು ನಾವಿವಾಗ ನಂಬರ್ ಲೈನ್ ಮೇಲೆ ಲೊಕೇಟ್ ಮಾಡಬೇಕು 14 ರೂಟ್ನ. ಸೊ ಫಸ್ಟು ಒಂದು ಸ್ಕೇಲಲ್ಲಿ ನಂಬರ್ ಲೈನ್ ಹಾಕೋಣ. ನಾನು ಇಂಚಸ್ ಹಾಕ್ತಾಯಿದ್ದೀನಿ. ಒಂದು ಅಂದಾಜು ಮೇಲೆ ಹಾಕ್ಕೊಂಡು ಹೋಗ್ತೀನಿ. ಝೀರೋ 1 2 3 4 5 ಇಲ್ಲಿ ಹೊರಗೆ ಬರುತ್ತೆ. ಸೊ 0 1 2 3 4 5 ಇಲ್ಲ, ನಾನು ಅಂದಾಜು ಮೇಲೆ ಹಾಕ್ಕೊಂಡಿದ್ದೀನಿ. ನನಗೆ ಎಷ್ಟು ಯೂನಿಟ್ ಬೇಕೋ ಆ ಯೂನಿಟಲ್ಲಿ. ಸೊ ಇವಾಗ ನಮಗೇನು ಹೇಳಿರೋದು, ಬೇಸ್ಗೆ 4 ಸೆಂಟಿಮೀಟರು, ಪರ್ಪೆಂಡಿಕ್ಯುಲರ್ಗೆ 1 ಸೆಂಟಿಮೀಟರು. ಸೊ ಬೇಸಿಗೆ 4 ಅಂದಾಗ 4 ಸೆಂಟಿಮೀಟರ್ ಪಾಯಿಂಟಲ್ಲಿ 90 ಡಿಗ್ರೀಸ್ ಮಾರ್ಕ್ ಮಾಡ್ಕೊಳ್ಳೋಣಪ್ಪ ಪ್ರೊಟ್ರಾಕ್ಟರಿಂದ. ಡ್ರಾ ಮಾಡಿದೆ, ಒಂದು ಅಂದಾಜು ಮೇಲೆ ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಕಾಂಪಾಸು ಯೂಸ್ ಮಾಡಿಕೊಂಡು 1 ಯೂನಿಟ್ಗೆ 1 ಯೂನಿಟ್ ಲೆಂತ್ ಇಟ್ಕೊಂಡು 4ಅಲ್ಲಿ ನೀವು ಮಾಡಿರೋ 90 ಡಿಗ್ರೀಸ್ದು ಲೈನ್ ಇರುತ್ತಲ್ಲ ಅಲ್ಲಿ ಕಟ್ ಮಾಡ್ಕೋತೀನಿ. ಕಟ್ ಮಾಡಿಕೊಂಡು ಅಲ್ಲಿಂದ 0ಗೆ ಜಾಯಿನ್ ಮಾಡ್ತೀನಿ. ನನಗಿವಾಗ ಇದನ್ನು ಎ ಅಂತ ಹಾಕ್ಕೋತೀನಿ, ಇದನ್ನು ಬಿ ಅಂತ ಹಾಕ್ಕೋತೀನಿ. ಈ ಪಾಯಿಂಟನ್ನು ಇದನ್ನು ಓ ಅಂತಲೇ ಇಟ್ಕೊಳ್ಳೋಣ. ಓಕೆನಾ. ಈಗ ನಂಗೆ ರೂಟ್ 17 ಬಂತು, ಆದರೆ ಅದು ನಂಬರ್ ಲೈನ್ ಮೇಲಿಲ್ಲ, ಎಲ್ಲೋ ಮೇಲೆ ಆಕಾಶ ನೋಡ್ತಾ ಇದೆ. ಸೊ ನಂಗೆ ನಂಬರ್ ಲೈನ್ ಬೇಕು. ಅವಾಗೇನು ಮಾಡಬೇಕು, 0 ಹತ್ರ ಪಾಯಿಂಟರ್ ಇಟ್ಕೊಂಡು ಕಾಂಪಾಸ್ನ ಲೆಂತ್ ನೋಡ್ಕೊಳ್ಳಿ, ಬಿ ತನಕ ಬರಬೇಕು. ಬಿಗೆ ಬಂತ, ಅಲ್ಲಿಂದ ಒಂದು ಆರ್ಕನ್ನು ಕಟ್ ಮಾಡಿ.
ಬಿಯಿಂದ ನಂಬರ್ ಲೈನ್ ಕಡೆಗೆ ಆರ್ಕನ್ನು ಕಟ್ ಮಾಡಿದಾಗ ನನಗೆ √17 ಇಲ್ಲಿ ಸಿಗುತ್ತೆ. ಈ ಪಾಯಿಂಟ್ ಎ ಇದು √17. ಓಕೆನಾ? ಸೊ ನಮಗಿವಾಗ ಎಲ್ಲ ಸಿಕ್ಬಿಡ್ತು. ಇವಾಗ ಸ್ಟೆಪ್ಸ್ ನೋಡ್ಕೊಂಡು ಬರೋಣ. ಮೊದಲನೇದು ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿಕೊಂಡು ನಮಗೆ ಪರ್ಪೆಂಡಿಕ್ಯುಲರ್ ಎಷ್ಟು ಬರಬೇಕು, ಬೇಸ್ ಎಷ್ಟು ಬರಬೇಕು ನೋಡ್ಕೊಂಡ್ವಿ. 17ರಲ್ಲಿ 1 ತೆಗೆದಾಕಿದ್ರೆ 16. ಸೊ ವಿ ಗೆಟ್ ಎ ಪರ್ಫೆಕ್ಟ್ ಸ್ಕ್ವೇರ್. 4 4s are 16, 1 1s are 1. ಸೊ ಬೇಸ್ ಬಂದು 4 ತೊಗೊಂಡೆ, ಪರ್ಪೆಂಡಿಕ್ಯುಲರ್ ಬಂದು 1 ತೊಗೊಂಡೆ. ನೀವು ಬೇರೆ ಥರನೂ ಮಾಡ್ಬೋದು. ಬೇಸನ್ನು 1 ತೊಗೊಂಡು ಪರ್ಪೆಂಡಿಕ್ಯುಲರ್ 4 ತೊಗೊಂಡ್ರೂ ನಿಮಗೆ ಇದೇ ಆನ್ಸರ್ ಬರುತ್ತೆ. ಓಕೆನಾ? ನಾನಿಲ್ಲಿ ಬೇಸ್ ತೊಗೊಳ್ಳೋದು ಏನಕ್ಕೆ ಅಂತಂದರೆ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಕನ್ಸ್ಟ್ರಕ್ಟ್ √17. ಅದಕ್ಕೋಸ್ಕರ ನಾನು ಬೇಸನ್ನು ದೊಡ್ಡದಾಗಿ ತೊಗೊಂಡಿದ್ದೀನಿ. ಆವಾಗ ನಮಗೆ ಬೇಸ್ ಬಂದು 4, ಪರ್ಪೆಂಡಿಕ್ಯುಲರ್ ಬಂದು 1 ಅಂತ ಗೊತ್ತಾಯಿತು. ಈಗ 4ರಲ್ಲಿ ಪ್ರೊಟ್ರಾಕ್ಟರ್ ಇಟ್ಕೊಂಡು 90 ಡಿಗ್ರೀಸನ್ನು ಮಾರ್ಕ್ ಮಾಡಿಕೊಂಡೆ. ಆಮೇಲೆ ನಾನು ಕಾಂಪಾಸಿಂದ ಮೆಷರ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಅಂದರೆ ಬಿ ಬರೋದಕ್ಕೆ 1 ಯೂನಿಟ್ ತೊಗೊಂಡೆ. ಸೊ ಪರ್ಪೆಂಡಿಕ್ಯುಲರ್ ವಾಸ್ 1, ಬೇಸ್ ವಾಸ್ 4. ಆಯಿತಾ? ಅಲ್ಲಿಂದ ಜಾಯಿನ್ ಮಾಡಿದೆ ಒ ಬಿ ಜಾಯಿನ್ ಮಾಡಿದಾಗ ನಂಗೆ √17 ಬಂತು. ಬಟ್ ಅದು ಆಕಾಶದಲ್ಲಿ ಎಲ್ಲೋ ಇದೆ. ಇಟ್ ಈಸ್ ಸೀಯಿಂಗ್ ಸಮ್ವೇರ್ ಎಲ್ಸ್. ನಮಗೆ ಬೇಕಾಗಿರೋದು ಆನ್ ದ ನಂಬರ್ ಲೈನ್. ಸೊ ದೆನ್ ವಿ ಕೀಪ್ ದಿ ಪಾಯಿಂಟರ್ ಆಫ್ ದ ಕಾಂಪಾಸ್ ಅಟ್ O ಆ್ಯಂಡ್ ಸ್ಟ್ರೆಚ್ ದಿ ಕಾಂಪಾಸ್ ಅಪ್ ಟು ಬಿ. ಬಿಯಿಂದ ಒಂದು ಆರ್ಕನ್ನು ಎಲ್ಲಿ ಕಟ್ಟಾಗತ್ತೋ ನಂಬರ್ ಲೈನ್ಗೆ ಅದು √17. ನಾನು ಹೇಳ್ಕೊಟ್ಟಿದ್ದು ಈಸಿಯಾಗಿದ್ದರೆ ನಿಮಗಿಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು.